ಒಂದ್ ಕಡೆ ಸರ್ಕಾರಕ್ಕೆ 3 ವರ್ಷಗಳು ತುಂಬಿರುವಂತಹ ಸಾಧನೆ, ಮತ್ತೊಂದು ಕಡೆ ಈ ಸಾಧನೆಯ ಸಂದರ್ಭದಲ್ಲೇ ಮಾಡಿರುವ ಕೆಲಸಗಳ ಸಮರ್ಪಣೆ, ಈ ಸಮರ್ಪಣೆಗೆ ಪೂರಕವಾದಂತಹ ಸಂಕಲ್ಪ, ಇವುಗಳ ಮೂಲಕವಾಗಿ ರಾಜ್ಯ ಸರ್ಕಾರ ಜನರ ನಡುವೆ ನಿಂತು ಒಂದು ಸಂದೇಶವನ್ನು ರವಾನೆ ಮಾಡುವ ಪ್ರಯತ್ನವನ್ನು ಮಾಡಿದೆ. ನಮ್ಮ ಸರ್ಕಾರ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ, ಗ್ಯಾರಂಟಿಗಳನ್ನು ಮುಂದೆಯೂ ಕೊಡ್ತೀವಿ, ನಮಗೆ ಇನ್ನೊಂದು ಬಾರಿ ನೀವು ಆಶೀರ್ವಾದ ಮಾಡಿದ್ರೆ ಅನ್ನೋದರ ಮೂಲಕ ಮತ್ತು ಏನೆಲ್ಲ ಕೆಲಸಗಳನ್ನು ಮಾಡಿದ್ದೀವಿ ಅನ್ನೋದನ್ನು ಜನರಿಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ತುಮಕೂರಿನಲ್ಲಿ ನಡೆದಿರುವಂತಹ ಸಾಧನಾ ಸಮರ್ಪಣೆ ಕಾರ್ಯಕ್ರಮದ ಮೂಲಕವಾಗಿ ಅನೇಕ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗಿದೆ. ಕೊಟ್ಟ ಮಾತನ್ನು ಉಳಿಸಿಕೊಂಡಂತಹ ಸರ್ಕಾರ ಮತ್ತು ಗ್ಯಾರಂಟಿಗಳ ಗುಣಗಾನ, ಇದು ಕಾಂಗ್ರೆಸ್ ಸರ್ಕಾರದ ಬಹಳ ದೊಡ್ಡದಾದಂತಹ ಘೋಷಣೆಗಳು. ಬೆಲೆ ಏರಿಕೆಯನ್ನೇ ಅಸ್ತ್ರ ಮಾಡಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಚಾಟಿ ಬೀಸಿದ್ದಾರೆ. ನಮ್ಮ ಗ್ಯಾರಂಟಿ ಇರುವಂಥದ್ದೇ ಈ ಬೆಲೆ ಏರಿಕೆಗಳನ್ನು ಎದುರಿಸೋದಿಕ್ಕೆ ಅನ್ನುವಂಥದ್ದು ಕಾಂಗ್ರೆಸ್ನವರು ಕೊಡ್ತಾ ಇರುವಂತಹ ಸಮರ್ಥನೆ. ಈ ಸಮರ್ಥನೆಯ ಮೂಲಕವಾಗಿ ಇವತ್ತು ಸಮರ್ಪಣಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸಮರ್ಪಣೆಯ ಸಂಕಲ್ಪ ಅಂತೇಳಿ ಇದಕ್ಕೆ ಹೆಸರಿಟ್ಟುಕೊಂಡಿದ್ರು. ದೊಡ್ಡ ದೊಡ್ಡ ಹಾರಗಳ ಮೂಲಕವಾಗಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರು ಇವರೆಲ್ಲರೂ ಕೂಡ ಸನ್ಮಾನಿಸಲಾಯಿತು. ದೊಡ್ಡ ದೊಡ್ಡ ಹಾರಗಳ ಮೂಲಕವಾಗಿಯೇ ಜೊತೆಯಾಗಿ ಮತ್ತು ಪ್ರತ್ಯೇಕವಾಗಿಯೂ ಕೂಡ ಅವ್ರಿಗೆ ಹಾರ ಹಾಕಿ ಸಂಭ್ರಮಿಸೋದನ್ನು ಕೂಡ ನಾವು ನೋಡಿದ್ವಿ. ಈ ಮೂಲಕ ಈ ಇಡೀ ಕಾರ್ಯಕ್ರಮದ ಉಸ್ತುವಾರಿಯನ್ನ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ರಾಜ್ಯದ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಹಿಸಿದ್ರು. ಉಳಿದ ನಾಯಕರುಗಳು ಕೂಡ ಅದರಲ್ಲಿದ್ದರು. ಈ ಮೂಲಕ ಇದೊಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಅಂತೇಳಿಯೂ ಕೂಡ ಬಿಂಬಿತ ಆಗಿತ್ತು. ಹಾಗಾದ್ರೆ ಏನೆಲ್ಲ ನಡೀತು ಇವತ್ತು? ಸಾಧನೆಯ ಸಂಕಲ್ಪ ಏನೇನು ಮಾಡಿದ್ದಾರೆ ಇವರು, ಏನೇನು ಹೇಳಿದ್ದಾರೆ, ಯಾವ್ಯಾವ ರೀತಿಯಲ್ಲಿ ಘೋಷಣೆಗಳು ಮೊಳಗಿದಾವೆ, ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರ ಕಡೆಯಿಂದ ಬಂದಿರುವಂತಹ ಘೋಷಣೆಗಳನ್ನು ಕೂಡ ನಾವು ಗಮನಿಸಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬಿದ್ದಕ್ಕೆ ಸಾಧನಾ ಸಮಾವೇಶವನ್ನ ಇವತ್ತು ಆಯೋಜನೆ ಮಾಡಿಕೊಡಲಾಗಿತ್ತು. ತುಮಕೂರಿನಲ್ಲಿ ನಡೆದಿರತಕ್ಕಂತಹ ಸಾಧನಾ ಸಮಾವೇಶ, ರಾಜ್ಯ ಸರ್ಕಾರ ತುಮಕೂರಿನಲ್ಲಿ ಸಮರ್ಪಣೆಯ ಸಂಕಲ್ಪ ಹೆಸರಿನಲ್ಲಿ ಸಾಧನಾ ಸಮಾವೇಶವನ್ನ ಮಾಡಿದೆ. ಆ ಮೂಲಕ ತಮ್ಮ ಸಾಧನೆಯನ್ನ ಜನರಿಗೆ ಮುಟ್ಟಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ನಮ್ಮ ಸರ್ಕಾರ ಈಗಾಗಲೇ 3 ವರ್ಷ ಪೂರೈಸಿದೆ. 3 ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋಂಥ ರಿಪೋರ್ಟ್ ಕಾರ್ಡ್ ಅನ್ನ ಜನರ ಮುಂದೆ ಇಡಬೇಕಾಗಿರುತ್ತೆ. ಯಾವುದೇ ಸರ್ಕಾರಗಳ ಜವಾಬ್ದಾರಿಯೂ ಕೂಡ ಆಗುತ್ತೆ. ಆ ಒಂದು ಕೆಲಸವನ್ನು ಮಾಡಿದ್ದಾರೆ. ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನ ವಿತರಣೆ ಮಾಡಿದ್ದಾರೆ. ಆ ಮೂಲಕ ತಾವು ಮಾಡಿರುವಂತಹ 3 ವರ್ಷಗಳ ಆಡಳಿತಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸೋದ್ರ ಮೂಲಕವಾಗಿ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. ಭೂ ಗ್ಯಾರಂಟಿ ಹೆಸರಿನಲ್ಲಿ 1,52,492 ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ಇವತ್ತು ರಾಜ್ಯಾದ್ಯಂತ ವಿತರಣೆ ಮಾಡಲಾಗಿದೆ. 1,52,492 ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಈ ಪೌತಿ ಅಭಿಯಾನವನ್ನು ಈಗಾಗಲೇ ಕಂದಾಯ ಇಲಾಖೆಯ ಮೂಲಕವಾಗಿ ಮಾಡಲಾಗುತ್ತೆ. ಅಂದರೆ ಮೃತಪಟ್ಟಿರ್ತಾರೆ, ವಾರಸುದಾರರಿಗೆ ಸರಿಯಾಗಿ ಅವರ ಭೂ ದಾಖಲೆಗಳು ಇರೋದಿಲ್ಲ, ಅಥವಾ ಯಾರು ಅದರ ವಾರಸುದಾರ ಅನ್ನೋದರ ಬಗ್ಗೆಯೂ ಕೂಡ ದಾಖಲೆಗಳನ್ನು ಮಾಡ್ಕೊಂಡಿರಲ್ಲ, ಅಂಥವರಿಗೆ ಅಂತಹ 13.33 ಲಕ್ಷ ಈ ಪೌತಿ ಖಾತೆಗಳನ್ನು ಈಗಾಗಲೇ ಮಾಡಿದ್ದೀವಿ. ಆ ಪೌತಿ ಖಾತೆಗಳನ್ನು ಈಗಾಗಲೇ ಆಯಾ ಕುಟುಂಬಗಳ ವಾರಸುದಾರರಿಗೆ ಕೊಟ್ಟಿದ್ದೀವಿ ಅನ್ನುವಂತಹ ಸಾಧನೆಯನ್ನು ಜನರು ಮುಂದಿಟ್ಟಿದ್ದಾರೆ. ದರ್ಖಾಸ್ತು ಪೋಡಿ ಮೂಲಕ 2.5 ಲಕ್ಷ ಮಂಜೂರುದಾರರಿಗೆ ಪೋಡಿಯನ್ನು ಕೊಟ್ಟಿದ್ದೀವಿ, ಪೋಡಿಯ ಪ್ರಗತಿ ಆಗಿದೆ ಅಂತ ಹೇಳಿ 2.5 ಲಕ್ಷ ಮಂಜೂರುದಾರರಿಗೆ ದರ್ಖಾಸ್ತು ಮಂಜೂರು ಆದಂಥವರಿಗೆ ಸಿಕ್ಕಿದೆ, ಜಮೀನು ಸಿಕ್ಕಿದೆ ಅನ್ನುವಂಥದ್ದನ್ನ, ಅದರ ಹಕ್ಕುಪತ್ರ ಸಿಕ್ಕಿದೆ ಅಂತ ಹೇಳಿ. ಇನ್ನು ಕಂದಾಯ ಗ್ರಾಮದ ಹಕ್ಕುಪತ್ರವನ್ನು 20,666 ಜನರಿಗೆ ವಿತರಣೆ ಮಾಡಲಾಗಿದೆ. ಅಷ್ಟು ಕುಟುಂಬಗಳಿಗೆ ಪೋಡಿ ಮುಕ್ತ ಅಭಿಯಾನ 1,570 ವಿತರಣೆ ಆಗಿದೆ. 1,570 ಪೋಡಿಗಳ ವಿತರಣೆಯೂ ಕೂಡ ಆಗಿದೆ ಅನ್ನುವಂಥದ್ದು ಸರ್ಕಾರ ತನ್ನ ದಾಖಲೆಗಳನ್ನು ಹೇಳಿದೆ. ಹಾಗೆಯೇ ಇಲ್ಲಿ ತಮ್ಮ ಸರ್ಕಾರದ ಸಾಧನೆಯನ್ನು ಕೂಡ ಸರ್ಕಾರ ವಿವರಿಸಿಕೊಂಡಿದೆ. ಸಮರ್ಪಣೆ ಸಂಕಲ್ಪದಲ್ಲಿ ಸರ್ಕಾರದ ಸಾಧನೆಗಳನ್ನು ಅನಾವರಣ ಮಾಡುವಂತಹ ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದರು. ತಮ್ಮ ಭಾಷಣದ ಉದ್ದಕ್ಕೂ ಕೂಡ ತಮ್ಮ ಸರ್ಕಾರ ಏನು ಮಾಡಿದೆ, ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಈ ವಿಚಾರಗಳ ಸುತ್ತಲೇ ಅವರು ಮಾತನಾಡ್ತಾ ಹೋಗಿದ್ದಾರೆ. ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದ 592 ಭರವಸೆಗಳ ಪೈಕಿ 250ಕ್ಕೂ ಹೆಚ್ಚು ಭರವಸೆಗಳನ್ನು ಈಗಾಗಲೇ, ಅಂದರೆ ಕಳೆದ 3 ವರ್ಷದ ಅವಧಿಯಲ್ಲಿನೇ ನಾವು ಈಡೇರಿಸಿದ್ದೇವೆ. ಆಲ್ಮೋಸ್ಟ್ ಅರ್ಧದಷ್ಟು ಈಗಾಗಲೇ
ಈಡೇರಿಕೆ ಆಗಿದೆ. 5 ಗ್ಯಾರಂಟಿಗಳ ಜೊತೆ ಪ್ರಣಾಳಿಕೆಯ ಭರವಸೆಗಳನ್ನು ಕೂಡ ನಾವು ಈಡೇರಿಸಿದ್ದೇವೆ ಅಂತೇಳಿ ಸಿದ್ದರಾಮಯ್ಯನವರು ತಮ್ಮ ಬೆನ್ನನ್ನು ತಾವು ತಟ್ಟಿಕೊಂಡಿದ್ದಾರೆ. ಆ ಮೂಲಕ ಜನರಿಗೆ ನಾವು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಕೊಟ್ಟ ಮಾತು ಉಳಿಸ್ಕೊಂಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಇದು ಈ ಸರ್ಕಾರದ ಒಂದು ಘೋಷವಾಕ್ಯ ಆಗಿದೆ. ಈ ಸರ್ಕಾರ ಯಾವತ್ತೂ ಕೂಡ ಹೇಳ್ತಾ ಇರುತ್ತೆ, ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ, ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬೊಕ್ಕಸಕ್ಕೆ ಹೊರೆಯಾಗದಂತೆ, ದಿವಾಳಿ ಆಗದಂತೆ ಗ್ಯಾರಂಟಿಗಳನ್ನ ಜಾರಿಗೊಳಿಸಿದ್ವಿ. ಯಾಕಂದ್ರೆ ಈ ಗ್ಯಾರಂಟಿಗಳನ್ನ ಕಾಂಗ್ರೆಸ್ನವರು ಘೋಷಣೆ ಮಾಡಿದಾಗ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕಡೆಯಿಂದ ಬಂದಂತಹ ಟೀಕೆ ಇದು ಸರ್ಕಾರವನ್ನ ದಿವಾಳಿ ಮಾಡತಕ್ಕಂತಹ ಪ್ರಯತ್ನ ಅಂತೇಳಿ. ಅದಕ್ಕಾಗಿಯೇ ಪದೇ ಪದೇ ಸಿದ್ದರಾಮಯ್ಯನವರು ಈ ವಿಚಾರವನ್ನು ಉಲ್ಲೇಖ ಮಾಡ್ತಾ, ಪ್ರಧಾನಮಂತ್ರಿಯವರನ್ನ ಉಲ್ಲೇಖ ಮಾಡ್ತಾನೆ ಟೀಕೆ ಮಾಡ್ತಾ ಇರ್ತಾರೆ. ಬೊಕ್ಕಸಕ್ಕೂ ಹೊರೆಯಾಗದ ಹಾಗೆ, ಸರ್ಕಾರ ದಿವಾಳಿ ಆಗದ ಹಾಗೆ, ರಾಜ್ಯ ದಿವಾಳಿ ಆಗದಂತೆ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದ್ದೀವಿ ಅಂತ ಹೇಳಿ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದ ಸಾಧನೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸಿದ್ದೇವೆ, ದ್ವೇಷದ ಬೆಂಕಿಯನ್ನು ಹಚ್ಚಿಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳ್ಕೊಡ್ತಾ ಇದ್ದಾರೆ. ನಾವು ಸಾಮರಸ್ಯ ಮೂಡಿಸುವ ಕೆಲಸವನ್ನು ಮಾಡಿದ್ದೀವಿ ಹೊರತು ದ್ವೇಷದ ಬೆಂಕಿಯನ್ನು ನಾವು ಹಚ್ಚಿಲ್ಲ ಅಂತ ಹೇಳಿ ಕಾಂಗ್ರೆಸ್ನವರು ವಿವರಿಸಿದ್ದಾರೆ. ಸಾಧನಾ ಸಮಾವೇಶದ ಭಾಗವಾಗಿ ಕಾಫಿ ಟೇಬಲ್ ಬುಕ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಆ ಮೂಲಕ ಸರ್ಕಾರದ ಸಾಧನೆಗಳನ್ನು ವಿವರಿಸುವ ಕೆಲಸವನ್ನು ಮಾಡಿದ್ದಾರೆ. ಹೊಂಚು ಹಾಕಿ ಮೇಲೆರಗು ಮೃಗಗಳಂತೆ ಸರ್ಕಾರಗಳು ವರ್ತಿಸಬಾರದು, ಹೊಂಚು ಹಾಕಿ ಮೇಲೆರಗುವಂತಹ ಮೃಗಗಳ ರೀತಿಯಲ್ಲಿ ಸರ್ಕಾರ ವರ್ತಿಸಬಾರದು, ಕೇಂದ್ರ ಸರ್ಕಾರ ವಿಕೃತ ಆನಂದ ಪಡ್ತಾ ಇದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ಈ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮತ್ತು ಸರ್ಕಾರದ ಸಾಧನೆಗಳ ಹೊಗಳಿಕೆ, ಇವುಗಳಿಗೆ ಇವತ್ತಿನ ವೇದಿಕೆ ಯಥೇಚ್ಛವಾಗಿ ಬಳಕೆಯಾಗಿದೆ. ಮುಖ್ಯಮಂತ್ರಿಯವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಸೂಚಿಸತಕ್ಕಂಥ ಮ್ಯಾನಿಫೆಸ್ಟೋವನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಅದರಲ್ಲಿ ಈಗ ಸುಮಾರು 592 ಭರವಸೆಗಳಲ್ಲಿ 250ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. 250ಕ್ಕೂ ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು ವಿರೋಧ ಪಕ್ಷದವರು, ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತ ಆಗ್ತವೆ, ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತ ಆಗ್ತವೆ, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡಿಲ್ಲ, ಖಜಾನೆ ಖಾಲಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ನಾವು ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಜನತೆಗೆ ಕೊಟ್ಟಿದ್ದಂಥ ಪ್ರಣಾಳಿಕೆಯಲ್ಲಿ ಹೇಳಿದ್ದಂಥ ಭರವಸೆಗಳನ್ನು ಕೂಡ ಈಡೇರಿಸಿ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅದರಂತೆ ನಾವು ಇವತ್ತು ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಭೇದ ಭಾವ ಮಾಡದೇನೆ ಈ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಹೀಗೆ ತಮ್ಮ ಸರ್ಕಾರದ ಸಾಧನೆಗಳನ್ನ ನಾವೇನು ಮಾಡಿದ್ದೀವಿ, ಏನು ಕೆಲಸ ಮಾಡಿದ್ದೀವಿ ಅಂತ ಹೇಳುವಂಥ ರಿಪೋರ್ಟ್ ಕಾರ್ಡನ್ನು ಜನರ ಮುಂದಿಡುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದರು. ಮತ್ತೊಂದು ಕಡೆಯಲ್ಲಿ ಕೇಂದ್ರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಕೂಡ ಮಾಡಿದರು. ಅಧಿಕಾರಕ್ಕಾಗಿ ಬಿಜೆಪಿಗರು ಏನೇನು ಮಾಡ್ತಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿದೆ, ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಅನ್ನುವಂತಹ ಮಾತುಗಳನ್ನು ಸಿದ್ದರಾಮಯ್ಯನವರು ಈ ವೇದಿಕೆಯನ್ನು ಬಳಸಿಕೊಂಡು ಹೇಳಿದರು. ಗುಜರಾತ್ ಮಾದರಿ ಅಂತ ಹೇಳ್ಕೊಂಡು ಇವರೆಲ್ಲ ಹೇಳ್ತಾರೆ, ಗುಜರಾತ್ ಮಾಡೆಲ್ ಬಗ್ಗೆ ಹೇಳ್ತಾರೆ. ರೇಪ್ ಹಾಗೆಯೇ ಕೊಲೆ ದೌರ್ಜನ್ಯಗಳ ಗುಜರಾತ್ ಬೇಕಾ ಅನ್ನುವಂತಹ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ಈ ಮೂಲಕ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಪೆಟ್ರೋಲ್ ಬೆಲೆ ಕೇವಲ 40 ರೂಪಾಯಿ ಇತ್ತು, ಮೋದಿ ಕಾಲದಲ್ಲಿ ಅದು 109 ರೂಪಾಯಿಗಳಿಗೆ ತಲುಪಿದೆ. ಅಂದರೆ ಬೆಲೆ ಏರಿಕೆ ಮೋದಿಯವರ ಆಡಳಿತದಲ್ಲಿನೇ ಜಾಸ್ತಿ ಆಗಿದೆ ಅನ್ನೋದನ್ನ ಸಿದ್ದರಾಮಯ್ಯನವರು ತಮ್ಮ ಭಾಷಣದ ಉದ್ದಕ್ಕೂ ಕೂಡ ಹೇಳಿಕೊಂಡು ಹೋಗಿದ್ದಾರೆ. ಅಮೆರಿಕಾದೊಂದಿಗೆ ವ್ಯಾಪಾರ ಒಪ್ಪಂದದಿಂದಾಗಿಯೇ ಇವತ್ತು ನಮ್ಮ ಆರ್ಥಿಕತೆಯಲ್ಲಿ ಏರುಪೇರು ಆಗಿದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ವ್ಯಾಖ್ಯಾನ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಅಲ್ಲ, ಅಮೆರಿಕದ ಜೊತೆಗಿನ ಒಪ್ಪಂದದಿಂದಾಗಿ ಈ ಆರ್ಥಿಕತೆಯಲ್ಲಿ ಏರುಪೇರು ಆಗ್ತಾ ಇದೆ. ನೀಟ್ ಪ್ರಶ್ನೆ ಪತ್ರಿಕೆಗಳನ್ನು ಲೀಕ್ ಮಾಡಲಾಯಿತು, 22 ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಲಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದ ಸಾಧನೆಯ ವೇದಿಕೆಯಿಂದ ಈ ವಿಚಾರಗಳನ್ನು ಪ್ರಸ್ತಾಪಿಸಿ ಕೇಂದ್ರದ ವಿರುದ್ಧ ಹರಿಹಾಯ್ದಿದ್ದಾರೆ. ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಕೇಂದ್ರ ಸರ್ಕಾರ ಕಾರಣ ಅಂತ ಈಗಾಗಲೇ ನೀಟ್
ಪರೀಕ್ಷೆ ರದ್ದಾಯಿತು. ಅದರಿಂದಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರ ಹೊಣೆಗಾರ ಆಗಬೇಕಾಗತ್ತೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮುಖ್ಯಮಂತ್ರಿಯವರ ಮಾತುಗಳನ್ನು ಯಾವ ಸ್ವರೂಪದಲ್ಲಿ ಅವರು ಇವತ್ತು ವಾಗ್ದಾಳಿಯನ್ನು ನಡೆಸಿದ್ರು ಅನ್ನೋದನ್ನು ನಿಮಗೆ ತೋರಿಸ್ತಾರೆ. ಭಾರತೀಯ ಜನತಾ ಪಕ್ಷದವ್ರ ರೀತಿಯಲ್ಲಿ ವಿಷ ಇಂಟತಕ್ಕಂಥ ದ್ವೇಷದ ಬೆಂಕಿಯನ್ನು ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಲ್ಲ. ಅವರು ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ದ್ವೇಷವನ್ನ ಹಚ್ಚಿ ಬೆಂಕಿ ಹಚ್ಚಿ ಇವತ್ತು ಗುಜರಾತ್ ಮಾದರಿ ಅಲ್ಲ, ಕರ್ನಾಟಕ ಸರ್ಕಾರ ನಾವೇನು ಮಾಡ್ತಾ ಇದ್ದೀವಿ ಇದು ಮಾದರಿಯಾದಂಥ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. 22 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆದಿದ್ರು, ಅದು ಲೀಕ್ ಆಯಿತು. ಈಗ ಪರೀಕ್ಷೆ ಮುಂದೂಡಿದ್ದಾರೆ. ಅನೇಕ ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು. ಈ ಆತ್ಮಹತ್ಯೆಗೆ ನೇರ ಕಾರಣ ಕೇಂದ್ರ ಸರ್ಕಾರ. ಹೀಗೆ ಸಿದ್ದರಾಮಯ್ಯನವರು ತಮ್ಮ ವಾಗ್ದಾಳಿಯನ್ನ ಇಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನಡೆಸಿದ್ದಾರೆ. ಅದರಲ್ಲಿ ಉಪಮುಖ್ಯಮಂತ್ರಿಯವರು ಕೂಡ ಸುಮ್ಮನಿರಲಿಲ್ಲ. ಟೀಕೆ ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ ಹೇಳಿ ತಮ್ಮ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಬೆಳಗ್ಗೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಮುಗಿಸ್ಕೊಂಡು ನೇರವಾಗಿ ತುಮಕೂರಿಗೆ ಶಿವಕುಮಾರ್ ಅವರು ಬಂದಿಳಿದ್ರು. ಬೆಳಗ್ಗೆ ಅವರು ತಿರುಪತಿಗೆ ಹೋಗಿದ್ರು, ಪತ್ನಿ ಜೊತೆಗೂಡಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಸಾಧನೆಗಳನ್ನು ಟೀಕಿಸಿದ ಬಿಜೆಪಿಗೆ ಕೌಂಟರ್ ಅಟ್ಯಾಕ್ ಅನ್ನ ಶಿವಕುಮಾರ್ ಅವರು ಮಾಡಿದ್ದಾರೆ. ಏನು ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಯಾವ ಪುರುಷಾರ್ಥಕ್ಕೆ, ಯಾಕೆ 12 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ, ಏನು ಕಡಿದು ಗುಡ್ಡೆ ಹಾಕಿದ್ದಾರೆ ಅಂತೇಳಿ ಮಾಡ್ತಿದ್ದಾರೆ, ಈ ರೀತಿಯಾಗಿ ಬಿಜೆಪಿ ಪ್ರಶ್ನಿಸ್ತಾ ಹೋಗಿದ್ದಾರೆ. ಅದಕ್ಕೆಲ್ಲ ಟೀಕೆಗಳು ಸಾಯ್ತವೆ, ಮಾಡಿರುವಂತಹ ಕೆಲಸಗಳು ಉಳಿತವೆ ಅಂತ ಶಿವಕುಮಾರ್ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ತಾವು ತಮ್ಮ ಸರ್ಕಾರ ಕೆಲಸಗಳನ್ನು ಮಾಡಿದೆ, ಆ ಕೆಲಸಗಳು ಉಳಿತವೆ ಅನ್ನುವಂಥ ವಿಶ್ವಾಸವನ್ನು ಅವರು ತೋರಿಸಿದ್ದಾರೆ. ಪರಿಶ್ರಮ ಇದ್ದಲ್ಲಿ ಫಲ ಇರುತ್ತೆ, 2028ಕ್ಕೂ ನಮ್ಮದೇ ಸರ್ಕಾರ ಬರುತ್ತೆ ಅಂತೇಳಿ ಶಿವಕುಮಾರ್ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪರಿಶ್ರಮ ಇದ್ದಲ್ಲಿ ಫಲ ಇರುತ್ತೆ. ಆದರೆ ಶಿವಕುಮಾರ್ ಅವರು ಪಾಪ ಅವರ ಪರಿಶ್ರಮಕ್ಕೆ ಯಾವಾಗ ಫಲ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ನಿರೀಕ್ಷೆಯಲ್ಲಿ ಇದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಟೀಕಿಸಿ ಈಗ ಬಿಜೆಪಿ ರಾಜ್ಯಗಳಲ್ಲೂ ಕೂಡ ಅವುಗಳನ್ನು ಅಳವಡಿಕೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ ಬಿಜೆಪಿಯವರು ಟೀಕಿಸ್ತಾ ಇದ್ರು, ಆದರೆ ಈಗ ಅವರೇ ನಮ್ಮ ಗ್ಯಾರಂಟಿಗಳನ್ನು ಕಾಪಿ ಮಾಡಿದ್ದಾರೆ, ಅದನ್ನೇ ಅಳವಡಿಸಿಕೊಂಡಿದ್ದಾರೆ ಬಿಜೆಪಿಯವರು ಅಂತ ಹೇಳಿ ಇಲ್ಲಿ ಶಿವಕುಮಾರ್ ಅವರು ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಗ್ಯಾರಂಟಿಯನ್ನ ಗಮನದಲ್ಲಿಟ್ಕೊಂಡು ಅವರ ಬದುಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತೇಳಿ ನಮ್ಮ ಗ್ಯಾರಂಟಿಯನ್ನ ಇವತ್ತು ಕಾಪಿಯನ್ನ ಮಾಡಿಕೊಂಡು ಅವರು ಕೂಡ ನಮ್ಮ ದಾರಿಯನ್ನೇ ಇವತ್ತು ಹಿಡಿದು ಇವತ್ತು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ನಾನು ಬಿಜೆಪಿ ಜನತಾದಳದ ಸ್ನೇಹಿತರುಗಳು ಕೇಳ್ತೀನಿ ಇಷ್ಟೇ, ಕೋವಿಡ್ ಅಲ್ಲಿ ಸತ್ತಂತ ಜನರಿಗೆ, ಕೋವಿಡ್ ಅಲ್ಲಿ ನರಳಂತ ಜನರಿಗೆ ನಿಮ್ ಕೈಲಿ ಸರಿಯಾಗಿ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡಕ್ ಆಗ್ಲಿಲ್ಲ. ಕೊಟ್ಟ ಕುದುರೆಯನ್ನು ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ, ಶೂರನು ಅಲ್ಲ. ಅಧಿಕಾರ ಕೊಟ್ಟಾಗ ನಿನ್ ಕೈಲಿ ಮಾಡಕ್ಕಾಗದೇ ಇದ್ದಾಗ, ಅಧಿಕಾರ ಇಲ್ಲದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ 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 ಅಂತಂದ್ರೆ ನಿಮ್ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಬ್ರು ಕೂಡ ಈ ಬಡವರ ಬಗ್ಗೆ ಒಂದಿನ ಒಂದು ಮಾತಾಡಕ್ಕಾಗಿಲ್ಲ. ಬರ್ಕೊಳ್ಳಿ, ಇವತ್ತು ಜನತಾದಳ ಬಿಜೆಪಿ ಇಬ್ರು ಸೇರಿ ಬರ್ಕೊಳ್ಳಿ, ನೀವು ಬರ್ಕೊಳ್ಳಿ. ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ನಿಮ್ಮ ಬದುಕಿನ ನಾವು ಯಾವ ರೀತಿ ಬದಲಾವಣೆಯನ್ನ ಮಾಡ್ತಾ ಇದ್ದೇವೆ, ಇಡೀ ದೇಶಕ್ಕೆ ಒಂದು ಮಾದರಿ ಸರ್ಕಾರವನ್ನು ಕೊಟ್ಟಿದ್ದೇವೆ, ಅದನ್ನ ಉಳಿಸ್ಕೊಂಡು ಹೋಗ್ತೇವೆ. ಆದರೆ ಈ ರೀತಿಯಾಗಿ ಶಿವಕುಮಾರ್ ಅವರು ಟೀಕಾ ಪ್ರಹಾರವನ್ನು ನಡೆಸ್ತಾ ಇದ್ದಂತೆಯೇ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. 2023 ಆ ಒಂದು ವರ್ಷದಲ್ಲಿ 2400 ರೈತರ ಆತ್ಮಹತ್ಯೆಯಾಗಿದೆ. 2024ರಲ್ಲಿ 2900 ರೈತರ ಆತ್ಮಹತ್ಯೆಯಾಗಿದೆ. ಕರ್ನಾಟಕದಲ್ಲಿ ಆತ್ಮಹತ್ಯೆ ಪ್ರಕರಣದಲ್ಲಿ ಕರ್ನಾಟಕ ಮಹಾರಾಷ್ಟ್ರದ ನಂತರ 2ನೇ ಸ್ಥಾನದಲ್ಲಿದೆ. ಮಹಾರಾಷ್ಟ್ರ 1ನೇ ಸ್ಥಾನದಲ್ಲಿದೆ, ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಯಾವ್ದಾರ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದು ಜನರ ಕಷ್ಟದಲ್ಲಿದ್ದಾರಪ್ಪ,
ಇದನ್ನ ಮಾಡ್ರೆ ಜನರಿಗೆ ಒಳ್ಳೇದಾಗುತ್ತೆ, ಜನಪರವಾಗಿ ನಾವು ಮಾಡ್ಬೇಕು. ಇವ್ರು ಮಾಡಿದೆಲ್ಲ ಏನು ಅಂದ್ರೆ ಅಧಿಕಾರ ಪಡೆಯೋಕ್ಕೋಸ್ಕರ ಮಾಡಿದ್ರೆ ಹೊರತು ಜನಕ್ಕೋಸ್ಕರ ಇವ್ರು ನ್ಯಾಯ ಪೇಸ ಕೆಲಸ ಮಾಡಿರುವಂತದ್ದಿಲ್ಲ. ಹಾಗಾಗಿ ಇವ್ರಿಗೆ ಯಾವ ಅರ್ಹತೆನೂ ಇಲ್ಲ. ಈ ಸಾಧನೆಗಳ ಸಮರ್ಪಣೆಯ ಸಮಾವೇಶ ಭ್ರಷ್ಟಾಚಾರದ ಸಮಾವೇಶ ಅಂತ ಇಟ್ಕೋಬೇಕಿತ್ತು. ಹೀಗೆ ಸಾಧನೆಯ ಸಮಾವೇಶಕ್ಕೆ ಪ್ರತಿಪಕ್ಷದಿಂದ ಟೀಕೆ ವ್ಯಕ್ತವಾಗಿದೆ. ಇನ್ನೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವ ಪುರುಷಾರ್ಥಕ್ಕೆ ಈ ಸಮಾವೇಶ ಅನ್ನುವಂತಹ ಮಾತುಗಳು ಕೂಡ ಪ್ರತಿಪಕ್ಷದಿಂದ ಬಂದರೆ ಅದಕ್ಕೆ ಅಷ್ಟೇ ಬಲವಾದಂತಹ ಸಮರ್ಥನೆ ಆಡಳಿತ ಪಕ್ಷದಿಂದ ಸಿಕ್ಕಿದೆ. ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಸ್ವಾಮಿ ಮುಖ್ಯಮಂತ್ರಿಗಳೇ, ಯಾವ ಪುರುಷಾರ್ಥಕ್ಕೆ ನೀವು ಸಾಧನಾ ಸಮಾವೇಶ ಹಮ್ಮಿಕೊಂಡಿದ್ದೀರಿ? ಕಳೆದ 3 ವರ್ಷಗಳಲ್ಲಿ ತಾವು ಮಾಡಿರ್ತಕ್ಕಂಥ ಸಾಧನೆ ಆದರೂ ಕೂಡ ಏನು? ರಾಜ್ಯದಲ್ಲಿ ಏನಾದ್ರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದ್ದಾವ? ಹೊಸ ಯೋಜನೆಗಳಿಗೆ ಏನಾದ್ರು ಕೊಟ್ಟಿದ್ದೀರಾ? ನೆರೆ ಮತ್ತು ಬರದ ಸಂದರ್ಭದಲ್ಲಿ ಈ ನಾಡಿಗೆರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಸಲುವಾಗಿ ಏನಾದ್ರು ನೆರವಿಗೆ ನೀವೇನೋ ನಿಮ್ಮ ಸರ್ಕಾರ ಬಂದಿದೆಯಾ? ಬಿಜೆಪಿಯವರು ಇವತ್ತು ಕೇಳ್ತಾರೆ ಯಾವ ಪುರುಷಾರ್ಥಕ್ಕಾಗಿ ಇವರು ಸಮಾವೇಶ ಮಾಡ್ತಾ ಇದ್ದಾರೆ ಅಂತ. ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಹಸ್ರಾರು ಲಕ್ಷಾಂತರ ಕನ್ನಡಿಗರ ಸಮಕ್ಷಮದಲ್ಲಿ ನಮ್ಮ ಇಡೀ ಸರ್ಕಾರದ ಸಚಿವರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ, ಹೋದ 5 ವರ್ಷ ನೀವು ಮಾಡಿದ್ದು ನಿಮ್ಮ ಯೋಗ್ಯತೆಗೆ 8500, ನಾವು ಮಾಡಿದ್ದೀವಿ 2.5 ಲಕ್ಷ ಮಾಡಿದ್ದೀವಿ. ಆ ಜನಸೇವೆ ಸಮರ್ಪಣೆಯ ಪುರುಷಾರ್ಥಕ್ಕಾಗಿ ಸಮಾವೇಶ ಮಾಡ್ತಾ ಇದ್ದೇವೆ. ಹೀಗೆ ಸರ್ಕಾರ ಮತ್ತು ಪ್ರತಿಪಕ್ಷದವರ ಟೀಕೆ ಮತ್ತು ಸರ್ಕಾರದ ಉತ್ತರ ಇವುಗಳು ಜನರ ಮುಂದೆ ಇರುವಂಥದ್ದು. ಯಾಕಂದರೆ ಜನರ ಮುಂದೆ ಸರ್ಕಾರ ತನ್ನ ಸಾಧನೆಗಳನ್ನು ಹೇಳ್ಕೊಂಡಾಗನೇ ಸರ್ಕಾರದ ವೈಫಲ್ಯಗಳನ್ನು ಪ್ರತಿಪಕ್ಷದವರು ಹೇಳ್ತಾರೆ. ಪ್ರತಿಪಕ್ಷದವರು ತಮ್ಮ ವೈಫಲ್ಯಗಳನ್ನು ಬೊಟ್ಟು ಮಾಡ್ತಾ ಇದ್ದಂತೆಯೇ ಸರ್ಕಾರದವರು ಕೂಡ ಅದಕ್ಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಇದು ಜನರ ಮುಂದೆ ಇರುವಂಥ ವಿಚಾರ. ಆದರೆ ಸರ್ಕಾರ 3 ವರ್ಷ ತುಂಬಿದೆ. ಇನ್ನು ಉಳಿದ 2 ವರ್ಷದ ಅವಧಿಯಲ್ಲೂ ಕೂಡ ಯಾವ ಸ್ವರೂಪದಲ್ಲಿ ಆಡಳಿತವನ್ನು ನಡೆಸ್ತಾ ಹೋಗ್ತಾರೆ ಮತ್ತು ಸರ್ಕಾರದಲ್ಲಿ ರಾಜಕೀಯ ಗೊಂದಲಗಳನ್ನು ಹೇಗೆ ಬಗೆಹರಿಸ್ತಾರೆ, ಎಷ್ಟು ಬೇಗನೆ ಬಗೆಹರಿಸ್ಕೊಳ್ತಾರೆ ಅಂತ ಕೂಡ ನೋಡಬೇಕಾಗಿದೆ. ರಾಜ್ಯ ಸರ್ಕಾರ ಮತ್ತು ಸಾರಿಗೆ ನಿಗಮಗಳ ನೌಕರರ ನಡುವೆ ಒಂದು ಜಿದ್ದಾಜಿದ್ದಿ ನಡೀತಾ ಇದೆ. ನೌಕರರು ತಮಗೆ ವೇತನ ಪರಿಷ್ಕರಣೆ ಆಗಬೇಕು, ಆ ಪರಿಷ್ಕರಣೆಯ ವೇತನದ ಜೊತೆಗೆ ಹಿಂಬಾಕಿಯನ್ನು ನಮಗೆ ಕೊಡಬೇಕು. ನೀವು 26 ತಿಂಗಳು ಕೊಟ್ಟರೆ ಸಾಕಾಗೋದಿಲ್ಲ, 38 ತಿಂಗಳಿನಿಂದ ನಮಗೆ ಹಿಂಬಾಕಿ ಕೊಡಬೇಕು, ಅದರಿಂದಾಗಿ ನಮಗೆ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ಇಲ್ಲ, ನಾವು ಈಗ ನಿಮ್ಗೆ ಇಷ್ಟೇ ಕೊಡೋಕ್ಕಾಗೋದು, 26 ತಿಂಗಳದೇ ಕೊಡ್ತೀವಿ, ನಿಮಗೆ 12.5% ಮಾತ್ರ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಸರ್ಕಾರದವರು ಹೇಳ್ತಾರೆ. ಇದರಿಂದಾಗಿ ನಡೀತಾ ಇರುವಂತಹ ಜಿದ್ದಾಜಿದ್ದಿ ಮುಷ್ಕರದ ಹಂತದವರೆಗೂ ಕೂಡ ಬಂದು ನಿಂತಿತ್ತು. ಈಗ ಹೈಕೋರ್ಟ್ನಲ್ಲಿ ಸಲ್ಲಿಕೆಯಾಗಿದ್ದಂತಹ PIL ಅನ್ನ ವಿಚಾರಣೆಗೆ ಕೈಗೆತ್ತಿಕೊಂಡಂತಹ ಹೈಕೋರ್ಟ್ ಮುಷ್ಕರಕ್ಕೆ ಮುಂದಾಗಿದ್ದವರಿಗೆ ಶಾಕ್ ಕೊಟ್ಟಿದೆ. ಮುಷ್ಕರಕ್ಕೆ ಮುಂದಾದಂತಹವರಿಗೆ ಹೈಕೋರ್ಟ್ನಿಂದ ಇವತ್ತು ಶಾಕ್ ಸಿಕ್ಕಿದೆ. ಮುಷ್ಕರ ಬಿಟ್ಟು ಮಾತುಕತೆ ಮೂಲಕವಾಗಿ ನೀವು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ, ನಿಮ್ಮ ಸಮಸ್ಯೆ ಇದ್ರೆ ಅದನ್ನ ಇತ್ಯರ್ಥ ಮಾಡ್ಕೊಳ್ಳಿ, ಆದ್ರೆ ಮುಷ್ಕರ ಮಾಡಬೇಡಿ. ಹೈಕೋರ್ಟ್ ಚಾಟಿಯ ಬೆನ್ನಲ್ಲೇ ಈಗ ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಸಂಘಟನೆಗಳು ಮುಂದಾಗಿದ್ದಾವೆ. ಆ ಮೂಲಕ ಮುಷ್ಕರ ನಡೆಯೋದಿಲ್ಲ. ನಾಳೆ ಪ್ರಯಾಣಿಕರು ಯಥಾ ಪ್ರಕಾರವಾಗಿ ಬಸ್ಗಳಲ್ಲಿ ಹೋಗ್ಬೋದು, ಪ್ರಯಾಣಿಸಬಹುದು, ಯಾವುದೇ ರೀತಿಯಂತ ತೊಂದರೆ ಆಗುವುದಿಲ್ಲ, ಯಾವುದೇ ರೀತಿಯಂತ ಅಡಚಣೆ ಆಗುವುದಿಲ್ಲ. ಆದರೆ ಮುಷ್ಕರಕ್ಕೆ ಇವತ್ತು ಹೈಕೋರ್ಟ್ ಬಿಸಿ ಮುಟ್ಟಿಸೋದಕ್ಕೆ ಕಾರಣ ಆಗಿದ್ದಂಥದ್ದು ಇವತ್ತು ಸಲ್ಲಿಕೆಯಾಗಿದ್ದಂತಹ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಗಳು. ಯಾಕಂದ್ರೆ ಬಸ್ ಮುಷ್ಕರದಿಂದ ನೇರವಾದಂತಹ ಹೊಡೆತ ಬೀಳುವಂಥದ್ದು ಸಾರ್ವಜನಿಕರಿಗೆ. ಇವತ್ತು ವಿಕ್ರಮ್ ಹುಯಿಲ್ಗೋಳ ಅವರು ಸುದ್ದುಗುಂಟೆಪಾಳ್ಯದ ಮನೆ ಕೆಲಸದ ಮಹಿಳೆಯಾಗಿದ್ದಂತಹ ವೇದಾವತಿ ಮತ್ತು ಲಕ್ಕಸಂದ್ರದ ಕಟ್ಟಡ ಕಾರ್ಮಿಕ ಶ್ರೀಧರ್ ಅವರ ಪರವಾದಂತಹ ಅರ್ಜಿಗಳನ್ನ, ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನ ಹೈಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಮತ್ತು ಆ ಮೂಲಕವಾಗಿ ಅವರು ವಾದವನ್ನ ಮಂಡಿಸಿದ್ದಾರೆ. ಹಾಗೆಯೇ ಸಾರಿಗೆ ಮುಷ್ಕರದಿಂದಾಗಿ ದಿನಗೂಲಿ ನೌಕರರು ಮತ್ತು ಕೂಲಿ ಕಾರ್ಮಿಕರಿಗೆ ಅನಾನುಕೂಲ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಬಸ್ನಲ್ಲಿ ಓಡಾಡಬೇಕಾಗುತ್ತೆ, ಬಸ್ಸನ್ನು ಅವಲಂಬಿಸಿರ್ತಾರೆ. ಬಸ್ ಮುಷ್ಕರ ಆಯಿತು ಅಂತ ಹೇಳಿದ್ರೆ ಆಗ ನೇರವಾದಂಥ ಹೊಡೆತ ಬೀಳುವಂಥದ್ದು ಸಾಮಾನ್ಯ ಪ್ರಯಾಣಿಕರಿಗೆ, ಜನಸಾಮಾನ್ಯರಿಗೆ ಹೊಡೆತ ಬೀಳುವಂಥದ್ದು. ಬೈಕ್ ಇದ್ದವರು ಬೈಕ್ಗಳಲ್ಲಿ ಹೋಗ್ತಿರ್ತಾರೆ, ಕಾರ್ಗಳಿದ್ದವರು ಕಾರ್ಗಳಲ್ಲಿ ಹೋಗ್ತಿರ್ತಾರೆ, ಅವ್ರಿಗೆ ಯಾವುದೇ ತೊಂದರೆ ತಟ್ಟುವುದಿಲ್ಲ. ಆದರೆ ತಟ್ಟುವಂಥದ್ದು ಸಾಮಾನ್ಯ ಜನರಿಗೆ, ಬಸ್ಗಳಲ್ಲಿ ಪ್ರಯಾಣಿಸುವಂಥ ಸಾಮಾನ್ಯ ಜನರಿಗೆ. ದಿನಗೂಲಿ ಸಿಗದೆ ಸಂಸಾರ ನಡೆಸೋದು ಕೂಡ ಕಷ್ಟ ಆಗ್ತದೆ. ಯಾಕಂದ್ರೆ ಇವರು ಒಂದು ದಿವಸ ಮುಷ್ಕರಕ್ಕೆ, ಒಂದು ದಿವಸ ಹೋಗಕ್ಕೆ ಆಗಿಲ್ಲ ಕೆಲಸಕ್ಕೆ ಅಂತ ಹೇಳಿದ್ರೆ ಆ ದಿವಸದ ಕೂಲಿ ಕಳ್ಕೊಳ್ತೀವಿ ಅನ್ನುವಂಥದ್ದನ್ನ
ಕೋರ್ಟ್ ಗಮನಕ್ಕೂ ತಂದಿದ್ದಾರೆ. ಹಾಗಾಗಿ ನ್ಯಾಯಮೂರ್ತಿಯವರಾಗಿರುವಂತಹ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಹಾಗೂ ನ್ಯಾಯಮೂರ್ತಿ ಕೆ ಮನ್ಮಥರಾವ್ ಅವರ ಪೀಠ ಸರ್ಕಾರ ಈಗಾಗಲೇ 12.5% ವೇತನ ಹೆಚ್ಚಳ ಮಾಡಿದೆ ಅನ್ನುವಂತಹ ವಿಷಯವನ್ನ ಇವತ್ತು ಈ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದರು. ಹೀಗಾಗಿ ಮುಷ್ಕರ ಮಾಡುವಂಥದ್ದು ಬೇಡ ಅನ್ನುವಂತಹ ಸೂಚನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಕೊಟ್ಟರು. ಮುಷ್ಕರ ಬಿಟ್ಟು ನೀವು ನಿಮಗೆ ಬೇರೆನೇನು ಬೇಡಿಕೆಗಳು ಇರಬಹುದು ನಿಮ್ಮ ಹತ್ರ, ಅವುಗಳನ್ನು ಮುಷ್ಕರವನ್ನು ಬಿಟ್ಟು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿ ಅನ್ನುವಂತಹ ಸೂಚನೆಯನ್ನ ಹೈಕೋರ್ಟ್ ನೀಡಿತು. ಈ ಸಂದರ್ಭದಲ್ಲಿ ಯಾವಾಗ ನೀವು ಸಭೆ ಮಾಡ್ತೀರಾ ಹೇಳಿ ಅನ್ನುವಂಥದ್ದನ್ನು ಕೂಡ ಸರ್ಕಾರವನ್ನ ಕೋರ್ಟ್ ಪ್ರಶ್ನಿಸಿದೆ. ಆ ಸಂದರ್ಭದಲ್ಲಿ ಕ್ರಿಯಾ ಸಮಿತಿ ಅಂದರೆ ಯಾವ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಏನಿದೆ ಅದರ ಪರ ವಕೀಲರಾಗಿರುವಂತಹ ಕ್ಲಿಫ್ಟನ್ ರೊಜಾರಿಯೋ ಅವರು ನಮ್ಮ ಬೇಡಿಕೆಗಳನ್ನ ಇವರು ಸರಿಯಾಗಿ ಪರಿಗಣಿಸ್ತಾ ಇಲ್ಲ, ಸರ್ಕಾರದವರು ಸರಿಯಾಗಿ ಪರಿಗಣಿಸ್ತಾ ಇಲ್ಲ ಅಂತೇಳಿ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಕ್ಲಿಫ್ಟನ್ ರೊಜಾರಿಯೋ ಅವರು ಮಾಡಿದ್ರು. ಆಗ ಸರ್ಕಾರದ ಪರ ವಕೀಲರಾಗಿರುವಂತಹ ರೇಣುಕಾ ಅವರು 12.5% ವೇತನವನ್ನು ಈಗಾಗಲೇ ನಾವು ಹೆಚ್ಚಳ ಮಾಡಿ ಆಗಿದೆ. ಅವರು 25% ಕೇಳಿದ್ರು, ಆದರೆ ನಾವು 12.5% ಹೆಚ್ಚಳ ಮಾಡಿ ಆಗಿದೆ. ಇದಕ್ಕಾಗಿ ಸರಿಸುಮಾರು 450 ಕೋಟಿ ರೂಪಾಯಿಯ ಬಾಕಿ ವೇತನವನ್ನ ಪಾವತಿ ಕೂಡ ಮಾಡಲಾಗಿದೆ. ಈಗಾಗಲೇ ನಾವು ಪಾವತಿ ಮಾಡಿದ್ದೇವೆ, 450 ಕೋಟಿ ರೂಪಾಯಿಗಳ ಬಾಕಿ ವೇತನವನ್ನ ಪಾವತಿ ಮಾಡಿದ್ದೇವೆ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಯವರು ಕೇಳಿದ್ದಾರೆ, ಸರ್ಕಾರದ ಜೊತೆಗೆ ನೀವು ಮಾತುಕತೆಯನ್ನ ನಡೆಸಿ ಅಂತ ಹೇಳಿ ಕ್ರಿಯಾ ಸಮಿತಿಯವರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನೀವು ಸಾರಿಗೆ ಸಚಿವರೊಂದಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಭೆಗಳನ್ನ ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಯಾಕಂದ್ರೆ ಮುಖ್ಯ ಇರುವಂಥದ್ದು ಇಲ್ಲಿ ಅಂದ್ರೆ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು. ಸರ್ಕಾರ ಕೂಡ ನೌಕರರೊಂದಿಗೆ ಮಾತನಾಡಬೇಕು, ಅವರು ಕೂಡ ಮುಂದೆ ಬರಬೇಕು, ಇವರು ಮುಂದೆ ಬರಬೇಕು. ಇಬ್ರು ಕೂಡ ಒಂದೊಂದು ಹೆಜ್ಜೆ ಮುಂದೆ ಬಂದಾಗ ಸಮಸ್ಯೆ ಬಗೆಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಗುರುವಾರ ನಾವು ಮತ್ತೆ ಇದರ ವಿಚಾರಣೆ ನಡೆಸೋಣ ಅಂತ ಹೇಳಿ ಇವತ್ತು ಸೂಚನೆಯನ್ನು ಕೊಟ್ಟಿದೆ. ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಅನ್ನು ಕೂಡ ನ್ಯಾಯಾಲಯ ನೀಡಿದೆ. ಹೈಕೋರ್ಟ್ ಈ ಒಂದು ನೋಟಿಸ್ಗಳನ್ನು ಕೊಡೋದ್ರ ಮೂಲಕವಾಗಿ ಮತ್ತೆ ವಿಚಾರಣೆಯನ್ನು ನಡೆಸುವಂಥದ್ದನ್ನು ಕೂಡ ಸೂಚನೆಯನ್ನು ಕೊಟ್ಟಿದೆ. ಅದಕ್ಕಿಂತ ಮುಂಚಿತವಾಗಿ ನೀವು ಕೂಡ ಮಾತುಕತೆ ನಡೆಸ್ಕೊಂಡು ಬನ್ನಿ, ಅದರ ರಿಪೋರ್ಟನ್ನು ಕೊಡಿ ಅನ್ನುವಂಥದ್ದನ್ನು ಸರ್ಕಾರಕ್ಕೆ ಹಾಗೂ ನೌಕರರ ಸಂಘಟನೆಯೊಳಗೆ ಸೂಚನೆಯನ್ನು ನೀಡಿದ್ದಾರೆ. ಇದರೊಂದಿಗೆ ಇಲ್ಲಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಂಟಿ ಕ್ರಿಯಾ ಸಮಿತಿಯವರು ಏನು ಹೇಳ್ತಿದ್ದಾರೆ ಮತ್ತು ನೌಕರ ಸಂಘದವರು ಏನೇನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಜಂಟಿ ಸಭೆಯನ್ನು ಮಾಡಿ ನಮ್ಮ ಬೇಡಿಕೆ ಏನಿದ ಬಗ್ಗೆ ಅದ್ರ ಬಗ್ಗೆ ಸೂಕ್ತವಾದ ತೀರ್ಮಾನವನ್ನು ನಮಗೆ ಒಪ್ಪಿಗೆ ಆಗುವಂಥ ರೀತಿಯಲ್ಲಿ ಇತ್ಯರ್ಥ ಪಡಿಸಬೇಕು ಅಂತೇಳಿ ಒತ್ತಾಯವನ್ನು ಈ ಮಾಧ್ಯಮಕ್ಕೆ ಮಾಡ್ತೇನೆ. ಜೊತೆಗೇನಾಗುತ್ತೆ ಅಂದರೆ ಯಾವುದು ಕೂಡ ನಮ್ಮ ಏನು ಬೇಡಿಕೆಗಳಿದೆ ಅದಕ್ಕೆ ಪೂರಕವಾದಂಥ ಇತ್ಯರ್ಥ ಆಗಬೇಕು, ಕೂಡಲೇ ಆಗಬೇಕಾಗತ್ತೆ. ಅದು ನಂತರ ಮುಖ್ಯಮಂತ್ರಿ ಜೊತೆ ನಂತರ ಏನು ಒಂದು ಇತ್ಯರ್ಥಕ್ಕೆ ಬರ್ತವೆ, ಆ ನಂತರ ಜಂಟಿ ಕೆಲಸವನ್ನು ಮತ್ತೆ ಸಭೆ ಸೇರಿ ಮುಂದಿನ ನಡೆ ಏನು ಇರಬೇಕು ಅನ್ನೋದನ್ನು ತೀರ್ಮಾನ ತೆಗೆದುಕೊಳ್ತೇವೆ. ಇವತ್ತು 25 ನಾಳೆ ಏನು ಮುಷ್ಕರ ಮಾಡಿದೆ, ಮುಷ್ಕರವನ್ನು ನಾವು ಹಿಂದಕ್ಕೆ ತೆಗೆದುಕೊಂಡಿದ್ದೇವೆ. ಹಾಗೆಯೇ ಇವತ್ತು ಹೈಕೋರ್ಟ್ ಏನಿವತ್ತು ನೀವು ಮುಷ್ಕರ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿರ್ದೇಶನವನ್ನು ನೀಡಿದ್ದಾರೆ. ಸೊ 3-4 ದಿನದ ಒಳಗಡೆ ನೀವು ಅವರನ್ನು ಕರೆದು ಮಾತಾಡಿ ಬಗೆಹರಿಸಬೇಕು ಅಂತ. 3 ದಿನದೊಳಗೆ ಬಗೆಹರಿಸದೇ ಇದ್ದರೆ ಆವಾಗ ಏನು ಅನ್ನುವಂಥ ಪ್ರಶ್ನೆ ಬರ್ತದೆ. ಆವಾಗ ಸರ್ಕಾರನೇ ಹೈಕೋರ್ಟಿನ ತೀರ್ಪನ್ನು ಉಲ್ಲಂಘನೆ ಮಾಡ್ತದ ಅನ್ನುವಂಥದ್ದನ್ನು ನೋಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಲ್ಲಿ ನಾವು ಕೇಳುವಂಥದ್ದು, ಸೊ ದಯಮಾಡಿ ನೀವು ಕಾರ್ಮಿಕರ ಪರವಾಗಿ ನಿಲ್ಲಬೇಕು. ಇಲ್ಲಿ ಈ ಎಲ್ಲ ಒತ್ತಾಯಗಳು ಒತ್ತಡಗಳ ನಡುವೆಯೂ ಈ ನೌಕರರ ಸಂಘಟನೆಗಳಿದ್ದಾವೆ, ಅವುಗಳಲ್ಲೂ ಕೂಡ ಒಡಕು ಮೂಡಿದೆ. ಯಾಕಂದರೆ ಒಕ್ಕೂಟದಲ್ಲೇ ಒಡಕು ಮೂಡಿದೆ, ಮುಷ್ಕರ ವಿಚಾರವಾಗಿ ಒಕ್ಕೂಟದ ಸಂಘಟನೆಗಳಲ್ಲೇ ಒಡಕು ಮೂಡಿದೆ. ಯಾಕಂದರೆ ಇಲ್ಲಿ ಜಂಟಿ ಕ್ರಿಯಾ ಸಮಿತಿಯಿಂದ ಮಾಡಿಕೊಂಡು ಎಲ್ಲರೂ ಜೊತೆಯಾಗಿ ನಾವು ಹೋಗೋಣ ಅಂತ ಹೇಳುವಂಥ ತೀರ್ಮಾನಕ್ಕೆ ಬಂದರು. ಆದರೆ ಈಗಾಗಲೇ SC/ST ನೌಕರರ ಸಂಘದಿಂದ ಮುಷ್ಕರಕ್ಕೆ ಬೆಂಬಲ ಇಲ್ಲ ಅನ್ನುವಂತಹದ್ದು ಮೊದಲು ಘೋಷಣೆ ಆಯಿತು. ನಿನ್ನೆನೇ ಯಾವಾಗ ಕಾರ್ಮಿಕ ಆಯುಕ್ತರು ಒಂದು ಸಭೆ ಕರೆದಿದ್ರು ಅಲ್ಲೇ ಈ ಒಂದು ಸಂಘಟನೆಯವರು ಹೊರ ಬಂದಿದ್ರು. ಅದಾದ ನಂತರ ವರಲಕ್ಷ್ಮಿ ಅವರ ನೇತೃತ್ವದಲ್ಲಿರುವಂತಹ CITU ಕೂಡ ಮುಷ್ಕರದಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಹೇಳುವಂಥ ತೀರ್ಮಾನಕ್ಕೆ ಬಂದರು. ಹೀಗೆ ಎರಡು ಸಂಘಟನೆಗಳು ಆರಂಭದಲ್ಲಿನೇ ತಮ್ಮ ತೀರ್ಮಾನಗಳನ್ನು ಕೈಗೊಂಡ್ರು. 5 ಸಂಘಟನೆಗಳು ಒಟ್ಟು ಮುಷ್ಕರದಲ್ಲಿ ಪಾಲ್ಗೊಳ್ಳದೇ ಇರುವಂತಹ ತೀರ್ಮಾನವನ್ನು ಘೋಷಣೆ ಮಾಡಿದ್ದಾವೆ. ಇದರಿಂದಾಗಿ ಇಡೀ ಜಂಟಿ ಕ್ರಿಯಾ ಸಮಿತಿಯ ಮೇಲೂ ಕೂಡ ಒಂದು ಒತ್ತಡ ಮೂಡಿರುವಂಥದ್ದು. ಮುಷ್ಕರ ಮಾಡದೇ ಇರೋದಕ್ಕೆ ಬಹುತೇಕ ಸಂಘಟನೆಗಳು ಈಗಾಗಲೇ ತೀರ್ಮಾನವನ್ನು ಕೈಗೊಂಡಿದ್ದಾವೆ. ಈ ಕಾರಣದಿಂದಾಗಿ ನಾಳೆ ಮುಷ್ಕರ ಇರುವುದಿಲ್ಲ. ಆದರೆ ಸರ್ಕಾರ ಈ ಸಂಘಟನೆಗಳವರನ್ನ ಮತ್ತೆ ಕರೆಸಿ ಮಾತುಕತೆಯನ್ನು ನಡೆಸಲೇಬೇಕಾಗತ್ತೆ. ಯಾಕಂದರೆ ಹೈಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ನೀವು ಸರ್ಕಾರದ ಬಳಿಯಲ್ಲಿ ಮಾತನಾಡಿ ಮತ್ತು ಸರ್ಕಾರದವರು ಕೂಡ ಇವ್ರನ್ನ ಕರೆಸ್ಕೊಂಡು ಮಾತನಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಏನು ಸಮಸ್ಯೆ ಇದೆ ಅವುಗಳನ್ನು ಹೇಗೆ ಈಗ
26 ತಿಂಗಳು 12.5% ಅನ್ನೋದನ್ನ ಈಗಾಗಲೇ ಹೇಳಲಾಗಿದೆ. ಆದರೆ ಅದಕ್ಕಿಂತ ಸ್ವಲ್ಪ ಬೇರೆ ಏನಾದರೂ ಕೊಡುಕೊಳ್ಳುವಿಕೆಯ ಮೂಲಕವಾಗಿ ಅಥವಾ ಇವ್ರನ್ನ ಒಪ್ಪಿಸುವಂಥದ್ರ ಮೂಲಕವಾಗಿ ಮನವೊಲಿಕೆ ಮಾಡೋದ್ರ ಮೂಲಕ ಅಥವಾ ಒಂದು ಕಾಲಮಿತಿಯ ಒಳಗಡೆ ಮುಂದೆ ಯಾವತ್ತೂ ಅದನ್ನು ಪರಿಶೀಲನೆ ಮಾಡೋದ್ರ ಬಗ್ಗೆ ಆಗಿರ್ಬೋದು. ಈ ವಿಚಾರಗಳಲ್ಲಿ ಪರಿಶೀಲನೆಗೆ ಹೈಕೋರ್ಟ್ ಕೂಡ ಕೊಟ್ಟಿರುವ ಸಲಹೆ ಪ್ರಕಾರವಾಗಿ ಹೇಗೆ ಈಗ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಾರೆ ಅಂತ ನೋಡಬೇಕು. ನೌಕರರಿಗೂ ಕೂಡ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಬಹಳ ತೀವ್ರವಾದ ನೋವು ಇದ್ದೇ ಇದೆ. ಯಾಕಂದರೆ ಅವರು ಈ ಸಂಬಳವನ್ನು ನಂಬಿ ಬದುಕುವಂತಹ ಜನ. ಸುಮಾರು 3 ವರ್ಷ 4 ವರ್ಷದಿಂದ ಸ್ಯಾಲ್ರಿ ಹೈಕ್ ಆಗದೇ ಇದ್ದಾಗ ಉಳಿದೆಲ್ಲವೂ ಕೂಡ ಹಣದುಬ್ಬರ ಆಗ್ತಾ ಇರುವಾಗ ನಾವೇನು ಮಾಡಬೇಕು, ನಾವು ಹೇಗೆ ಮನೆ ನಡೆಸಬೇಕು ಅನ್ನೋಂತಹ ಸಂಕಷ್ಟದಲ್ಲಿ ಆ ನೌಕರರು ಇದ್ದಾರೆ. ಅದನ್ನು ಕೂಡ ಸರ್ಕಾರ ಪರಿಗಣಿಸಿನೇ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗುತ್ತೆ.